ಕೋಪ ಎಂಬ ಕ್ರೋಧಾಗ್ನಿಯಲ್ಲಿ ಕಂಡು ಬಂದು ಹೋಗಬೇಕಾದ ನನ್ನ ಯದ ಸರ್ಪದಲ್ಲಿ ಎಬ್ಬಿಸ್ಬಿಟ್ಟು ಯಾರನೇ ನಾ ಬಯಸಿದ ಜಾಗದಲ್ಲಿ ಅನೇಕ ಮನೆ, ಹೋಟೆಲು, ಕಿರಾಣಿ ಸ್ಟೋರ್ಸ್ ಕಟ್ಟಿ ಅದಕ್ಕೆ ಬಾಬಾನಗರ ಒಂದು ನಾಮಕರಣ ಇಟ್ಟು ಆ ನಗರಕ್ಕೆ ನೀನೇ ನಾಯಕನಾಗಿ ಮೆರೆತಿದ್ದೀರಲ್ಲ. ಆದಷ್ಟು ಬೇಗ ನೀನು ಕೊಂದು ಈ ನಗರಕ್ಕೆ ನಾನೇ ನಾಯಕನಾಗದಿದ್ದರೆ ನನ್ನ ಹೆಸರು ಪ್ರಕಾಶ್ ಗೌಡನೇ ಅಲ್ಲ. ಹೇಳಿ ಗೌಡ್ರೆ, ಮುಂದಾಗುವ ಕೆಲಸಕ್ಕೆ ಆಟೆ ಮಾಡಿ. ರಾತ್ರಿ ವೇಳೆಯಲ್ಲಿ ರಾಕ್ಷಸರು ಉತ್ಪಾದನೆ ಆದಂತೆ ದಿನ ದಿನ ನನ್ನ ವೈರ್ಗಳ ಸಂಖ್ಯೆ ಬೆಟ್ಟದಂತಾಗಿ ನಿಂತಿದೆ. ಅವ್ರನ್ನೆಲ್ಲ ಹೇಗೆ ಧ್ವಂಸ ಮಾಡಬೇಕೆಂಬುದು ಬಾಯ್ಬಿಟ್ಟೇಳು. ಇದೇ ನಂದಾದಲ್ಲಿ ಬೆಳೆಯುತ್ತ ಬಂದ ವೈರಿಗಳನ್ನು ನಾಶ ಮಾಡುವುದು ನಿಮ್ಮ ಆದರೆ ಇವತ್ತೇ ಅವರನ್ನು ಹರಕೆ ಕುರಿಯ ತಕ್ಕ ಕತ್ತರಿಸಿಬಿಡುವುದು. ಆ ಸಮಾಚಾರಕ್ಕೆ ಹೋದ ಶೆಟ್ಟಿ ಇನ್ನೂ ಏಕೆ ಬರಲಿಲ್ಲ? ಸತ್ಯದಲ್ಲಿ ಹರಿಶ್ಚಂದ್ರರು, ತ್ಯಾಗದಲ್ಲಿ ಶ್ರೀರಾಮಚಂದ್ರರು, ಭೋಗದಲ್ಲಿ ದೇವೇಂದ್ರರು, ಅಂದದಲ್ಲಿ ಸೂರ್ಯಚಂದ್ರರು ಆದ ಮಹಾನ್ ಪ್ರಕಾಶ್ ಗೌಡರಿಗೆ ಈ ಶೆಟ್ಟಿ ಮಾಡುವ 21 ನಮಸ್ಕಾರ ಗೌಡ್ರೆ, ನಮಸ್ಕಾರಗಳು. ಬೆಂಕಿ ಹಾಕು ನಿನ್ನ ನಮಸ್ಕಾರಕ್ಕೆ. ಸಮಾಚಾರ ತಿಳಿದುಕೊಂಡು ಬಾ ಅಂದರೆ ಕಳಿಸಿದರೆ ನಿನಗೆ ಸಮಯ ಇಲ್ಲವೇ? ನೋಡಿ ಗೌಡ್ರೆ, ನಾನೆಲ್ಲ ಮಾಡಿ ಬರುತ್ತಿದ್ದೆ. ಆ ಹೊಸ ನಗರದಲ್ಲಿ ದಯಾನಂದ ಹಾಗೂ ಬಾಬಾಗೌಡರ ಮೆರವಣಿಗೆ ಮತ್ತು ಕಟೌಟ್ ನೋಡಿ ನನ್ನ ಕಣ್ಣಿಗೆ ಚಕ್ರ ಬಂದು ಬಿಟ್ಟು ಅಲ್ಲೇ ಬಿದ್ದು ಬಿಟ್ಟು ಗೌಡ್ರಿ. ಏನು ಇಷ್ಟೊಂದು ಸೊಕ್ಕಿನಿಂದ ಮೆರಕತ್ರ ನನ್ನ ಕಡು ವೈರಿಗಳು. ಏನು ಹೇಳಿ ಗೌಡ್ರಿ ಅವ್ರ ಸುದ್ದಿ? ಸಾಲಿಗೊಂದು ಹೋಟೆಲ್, ಕಿರಾಣ ಅಂಗಡಿ, ನಗರಕ್ಕೊಂದು ಆರೋಗ್ಯ ಕೇಂದ್ರ, ಸರ್ಕಾರಿ ಶಾಲೆ ಇವೆಲ್ಲ ನಿರ್ಮಾಣಕ್ಕೆ ಆ ದಯಾನಂದನೇ ಹಣಕಟ್ಟನೆಂದು ಜೈಕಾರ ಹಾಕುತ್ತಿದ್ದರು ಗೌಡ್ರೆ, ಜೈಕಾರ ಹಾಕುತ್ತಿದ್ದರು. ಶೆಟ್ಟಿ, ವೈರಿಗಳ ಸೂರಸ್ಥಾನ ಪ್ರಶಂಸೆ ಮಾಡಿ ನನ್ನ ಹೊಟ್ಟೆ ಉರಿಸಬೇಡ. ಅವ್ರನ್ನೆಲ್ಲ ಹೇಗೆ ಮಟ್ಟ ಹಾಕಬೇಕೆಂಬುದು ಬಾಯ್ಬಿಟ್ಟು ಹೇಳು. ನಮ್ಮ ಗೌಡರ ದರ್ಪ ಧಿಕ್ಕರಿಸಿ ಕಿಕ್ಕಿರಿದು ಮೆರೆದಾಡುವ ಕಡುಗಲಿ ಈ ಭೂಮಿಗಳು ಉಳಿಯಲೇ ಬಾರದು. ಸಬಾಷ್ ಬೇರ ಸಬಾಷ್. ಈ ನಿನ್ನ ಧೈರ್ಯವನ್ನು ಮೆಚ್ಚಿದೆ.